ಯಾವಲ್ಲಿ ಒಂದ್ ಕೇಳ ಸುಮ್ನೆ. ದುಡ್ಡು ಇದ್ರೆ ಜಗವಲ್ಲ, ದುಡ್ಡಿನಿಂದ ಜನರೆಲ್ಲ, ದುಡ್ಡು ಇದ್ರೆ ಎದರಲ್ಲಿ ಬೇರೆ ಲೋಕ ನಿನ್ನಲ್ಲ. ಯಾಟ ಮಹಾರಾಜರು ಸಾನೆ ದುಡ್ಡಿನ ಬಗ್ಗೆ ಮಾತಾಡ್ತಿದ್ದೀರಿ? ಹೌದ್ರಿ ಸಾವುಕಾರ್ರೆ, ನೋಡಿದ್ರ ಗೌತಮ್ ಅದಾನಿ ನಮ್ಮ ಭಾರತದಲ್ಲೇ ಈಗ ದೊಡ್ಡ ಶ್ರೀಮಂತ. ಅಂಬಾನಿನೂ ಎತ್ತಿಂದ ಬಿಸಾಕ್ಬಿಟ್ನಲ್ರಿ. ಓನ್ ಕಂಡ್ಲ ದುಡ್ಡು ಮಾಡ್ಬೇಕು ಜೀವನದಲ್ಲಿ. ಏನಾನ ಬಿಸಿನೆಸ್ ಮಾಡಿದ್ರೆ ಮಾತ್ರ ದುಡ್ಡು ಮಾಡಕ್ಕಾಗುದು. ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸಾವುಕಾರರಾದ ನನ್ನ ಮಕ್ಕಳು ಜಗತ್ತಿನಲ್ಲಿ ಇಲ್ಲ ಕಣ. ಸಿಗರೇಟು, ಆಲ್ಕೋಹಾಲ್, ಡ್ರಗ್ಸ್ ಕೊಡೋ ಕಿಕ್ಕಿಗಿಂತ ದುಡ್ಡು ಕೊಡೋ ಕಿಕ್ಕೆ ಜಾಸ್ತಿ. ಪೈಸಾ ಓಹೋ, ಬಿಸ್ನೆಸ್ ಅಂತೆ ಬಿಸ್ನೆಸ್ ಅಂತಂದ್ರೆ ಒಡೆ ಬೋಂಡ ಮಾರೋದು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಹಿಂಗೆ ಸಾವುಕಾರ್ರೆ? ಮುಚ್ಚಲ ಬಾಯಿ. ವಡೆ ಬೋಂಡ ಅನ್ನೋದ್ರ ಬಗ್ಗೆ ತಾತ್ಸಾರವಾಗಿ ಮಾತಾಡ್ಬೇಡ. ಕೊಳ್ಳೇಗಾಲ ಚಾಮರಾಜನಗರದಿಂದ ಬಂದು ಇಡ್ಲಿ ಹೋಟ್ಲು ಮಡಗಿರೋರು, ನಾಗಮಂಗ್ಲ ಮಂಡ್ಯದಿಂದ ಬಂದು ಪಾನಿಪುರಿ ಅಂಗಡಿ ಇಕ್ಕಿರೋರು, ತುಮಕೂರಿಂದ ಬಂದು ತೆಂಗಿನಕಾಯಿ ಮಾರ್ತಿರೋರು, ಹಾಸನದಿಂದ ಬಂದು ಮಿಲಿಟರಿ ಹೋಟ್ಲ್ ಇಕ್ಕಿರೋರು, ಕೋಲಾರದಿಂದ ಬಂದು ತರಕಾರಿ ಅಂಗಡಿ ಹಾಲಿನ ಡೈರಿ ಮಡಗಿರೋರೆಲ್ಲ ಇವತ್ತು ಬೆಂಗಳೂರ್ನೇ ಅರ್ಧ ಕೊಂಡ್ಕೊಂಬಿಟ್ಟವ್ರೆ ಕಣ್ಲ. ಇನ್ನು ಅದಕ್ಕಿನ್ನ ಜೋರಾಗಿ ಹೇಳ್ಬೇಕು ಅಂತ ಅಂದ್ರೆ ನಾರ್ತ್ ಇಂಡಿಯಾದಿಂದ ಬಂದು ಇಲ್ಲಿ ಗೋಲ್ಗಪ್ಪ ಮಾರೋರೆಲ್ಲ ಶೈಟು ಮನೆ ಕಟ್ಕೊಂಡ್ಬಿಟ್ಟವ್ರೆ ಕಣೋ. ಅದಕ್ಕೆ ಹೇಳೋದು, ಸಣ್ಣದಾಗಿ ನಾನು ನೀನು ಸೇರ್ಕೊಂಡು ಏನಾನ ಒಂದು ಬಿಸಿನೆಸ್ ಮಾಡಿ ಬಿಡ್ಬೇಕು ಕಣ. ಎಷ್ಟು ಡೈಲಿ ಹೋಗುತ್ತೆ? 100 ಪ್ಲೇಟ್ಸ್, 200 ಪ್ಲೇಟ್ಸ್. ಪ್ಲೇಟ್ಸ್ಗೆ ಎಷ್ಟು? ಒಂದು ಪ್ಲೇಟ್ಗೆ 30 ಅಂದ್ರೆ 6000 ಪರ್ ಡೇ. ಹೌದೌದು, ನಾನು ನೀವು ಸೇರ್ಕೊಂಡು ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೋದಾದ್ರೆ ಎಣ್ಣೆ ಹಾಕಿ ಮಾಲಿಶ್ ಮಾಡುವಂತ ಯಾವ್ದಾದ್ರು ಮಸಾಜ್ ಪಾರ್ಲರ್ ಇಕ್ಬೇಕು ಬಿಡು. रोजी बोल रही हूँ मैं मसाज सेंटर से। ಮಸಾಜ್ ಪಾರ್ಲರ್ ಅಂತೆ. ಬೆಂಗಳೂರಲ್ಲಿ ಮಸಾಜ್ ಪಾರ್ಲರ್ ಇಕ್ಕಿದ್ರೆ ಪೊಲೀಸ್ನವ್ರಿಗೆ ಅವ್ರಿಗೆ ಕಮಿಷನ್ ಕೊಡೋದ್ರಲ್ಲೇ ಥರೆ ಕೂದಲೆಲ್ಲ ನೆರತು ಬೆಳ್ಳಗಾಗ್ಬಿಡ್ತವೆ ಕಣ್ಲ. ಅದು ಬಿಟ್ಟು ಬೇರೆ ಹೇಳ ಯಾಟೆ. ಅಯ್ಯೋ ಬಿಡ್ರಿ, ದುಡ್ಡಿನ ಮುಂದೆ ಯಾವ್ದು ಇಲ್ಲ. ದುಡ್ಡು ಮಾಡಕ್ ಯಾವ್ದಾದ್ರೇನು, ನಾನು ಬೋಂಡ ಅಂಗಡಿ ಇಕ್ತೀನಿ. ಮಲ್ಲಮ್ಮನ ಪವಾಡ ಸಿನಿಮಾ ನೋಡಿದ್ಯಲ್ಲ? ಭೂಮಿ ನಿಮ್ ಪಾಲಿಗೆ ಭೋಗದ ವಸ್ತು, ಈ ರೈತನ ಪಾಲಿಗೆ ಹಾಲುಂಟು ತಾಯಿ. ಏನ್ ಹಳೆ ಪಿಕ್ಚರ್ ಬಿಡ್ರಿ. ನಾನು ಮಾತಾಡ್ತಿರೋದು ರಾಜ್ಕುಮಾರು ಸರೋಜಾದೇವಿ ಮಾಡಿರೋ ಸಿನಿಮಾ ಅಲ್ಲ ಕಣ. ಇಲ್ಲಿ ಮೊನ್ನೆ ಕೊಲೆಯಾಗಿ ಹೋಗಿ ವಿನಯ್ ಕುಲಕರ್ಣಿಗೆ ಸಜೆ ಆಯ್ತಲ್ಲ ಯೋಗೀಶ್ ಗೌಡ, ಅವನ ಹೆಂಡತಿ ಬಗ್ಗೆ. ನಮ್ಗೆ ಯಾವ್ದು ಆಮಿಷನ್ ಹೊಡ್ಡಿಲ್ಲ, ಯಾವ್ದು ಹೆದರ್ಸಿಲ್ಲ. ನೋಡ್ಲ, ಮಲ್ಲಮ್ಮನ ಪವಾಡ ಅನ್ನೋದನ್ನ ತೆಗಿಸಿಬಿಟ್ಟು ಈಗ ಮಲ್ಲಮ್ಮನ ಶಪಥ ಅಂತ ಒಂದು ಸಿನಿಮಾ ತೆಗಿಬೇಕು ಅಂತಿದ್ದೀನಿ. ಅದೇನ್ರಿ ಸಾವುಕಾರ್ರೆ, ಅಂತ ಇಂಟ್ರೆಸ್ಟಿಂಗ್ ಸ್ಟೋರಿ ಆಯ ಮುಂದೆ? ನಾವ್ ಯಾರ ಮೇಲೆ ಹೋಪ್ಸ್, ಯಾರ ಮೇಲೂ ಆಸೆ, ಯಾರ ಮೇಲೂ ಇದನ್ನ ಇಟ್ಕೊಂಡ್ ಕುಂತಿಲ್ಲ ಸರ್. ಗಂಡನ ಕಡ್ಕೊಂಡ್ಮೇಲೆ ಆ ಅಮ್ಮ ಒಬ್ಬಂಟಿಯಾಗಿ ನಿಂತು ತೋಟದಾಗೆ ಮನೆ ಕಟ್ಟಿ ಕಾಂಗ್ರೆಸ್ ಪಕ್ಷ ಸೇರಿ ವಿನಯ್ ಕುಲಕರ್ಣಿ ನಮ್ಮ ಅಣ್ಣ ಅಂದಿದ್ದು ಗೊತ್ತೇ ಇದೆ. ಗಂಡನ್ ಕೊಲೆ ಮಾಡಿದವ್ರನ್ನೇ ಆ ಅಮ್ಮ ಹೊಗಳಿ ಬಿಟ್ಟು ಅವಳು ಸಂಸಾರ ನಡೆಸ್ತಾವಳೆ ಅಂತಂದ್ರೆ ಎಂಥ ಬುದ್ಧಿವಂತಿಕೆ ನೋಡ್ಲ. ಹೊಲ ಸಾಗಿಸ್ ನಮ್ಮ ಒಂದು ಜೀವನ ಮಾಡಕ್ ಒಂದ್ ದಾರಿ ತೋರ್ಸ್ಕೊಟ್ಟಾರ ಸರ್. ಏನ್ ಮಾಡಕ್ ಆಗತ್ರಿ, ಅವ್ರವ್ರ ಲೈಫಲ್ಲಿ ಏನೇನಿರುತ್ತೋ ಕಾಟ. ಅದಲ್ಲ ಕಣ್ಣ, ರಾಜಕೀಯಕ್ಕೆ ಬಂದು ನನ್ನ ಗಂಡ ಮೃತಪಟ್ಟ, ಕೊಲೆಯಾಗಿ ಹೋದ. ಹಂಗಾಗಿ ರಾಜಕೀಯದಾಗೆ ನನ್ನ ಮಗನ್ನ ಬೆಳೆಸಿ ಅವನ್ನ MLA ಮಾಡ್ತೀನಿ ಅಂತ ಶಪಥಗಿದವಳು ಕಣು. ಹೆಣ್ಣು ಒಂದು ಸಲ ತಟ್ಟಿ ಶಪಥ ಮಾಡಲು ಅಂತಿಕ್ಕ ಯಾವ ನನ್ನ ಮಗನೂ ಎದುರಿಗೆ ನಿಂತ್ಕೊಳಕ್ಕಾಗಲ್ಲ ಕಣೋ. ನನ್ ಮಗ ರಾಜಕೀಯನ ಮಾಡ್ತಾನ, ರಾಜಕೀಯಕ್ಕೆ ಬೆಳೆಸ್ತಾನೆ, ಅವ್ನ ಕ್ಷೇತ್ರ ಮಗ ಅಂತ ಬೆಳೆಸ್ತಾನೆ ಹೊತ್ತು ನನ್ ಮಗ ಅಂತ ನಾ ಇವತ್ತು ಬೆಳೆಸಲಿಲ್ಲ. ಭಾರತದಾಗೆ ಅಂತ ಶಾನೆ ಇತಿಹಾಸಗಳು ನೋಡ್ಬಿಟ್ಟದೇನೆ. ಓಹೋ, ಹಂಗಾದ್ರೆ ನಿಮ್ಮ ಮನೆಯವರು ತೊಡೆ ತಟ್ಟಿ ಶಪಥ ಮಾಡಿದ್ರಿಂದಾನೇ ನೀವ್ ಹಿಂಗಾದ್ರ? ನನ್ನೆಂಡ್ರ ಸವಾಸಕ್ಕೆ ಬರಬೇಡ ಬಡ್ಡಿ ಮಗನೇ. ಭಾನುವಾರದೊತ್ತು ಬಾಡ್ ತಿಂದು ಮನೆ ಕಣನ ಸುಮ್ನೆ ನಿನ್ನಿಂದ ಬಾಲ ಅಳ್ಳಾಡಿಸ್ಕೊಂಡು ಬರ್ತಾ ಇರ್ಬೇಕು. ಶಿವನೇ ಸಂಬಲಿಂಗ. ಯಾವಲ್ಲಿ ಒಂದ್ ಕೇಳ ಸುಮ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.